ಕರಾವಳಿ ಕರ್ನಾಟಕದಲ್ಲಿ ಒಂದು ಅದ್ಭುತ ದೇವಸ್ಥಾನ ಇದೆ. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ. ಇಲ್ಲಿ ದೇವಿಯ ಮೂರ್ತಿ ಕಲ್ಲಿನಿಂದಲೂ ಅಲ್ಲ, ಲೋಹದಿಂದಲೂ ಅಲ್ಲ, ನದಿಯ ಮಣ್ಣಿನಿಂದ ಮಾಡಲಾಗಿದೆ. 12 ಶತಮಾನಗಳಿಂದಲೂ ಅವಳು ಅಲ್ಲಿ ನೆಲೆಸಿದ್ದಾಳೆ. ಆದರೆ ಅವಳು ಅಲ್ಲಿಗೆ ಹೇಗೆ ಬಂದಳು? ಒಮ್ಮೆ ಸುರಥ ಎನ್ನೋ ಶಕ್ತಿಶಾಲಿ ರಾಜನಿದ್ದ. ಸಮೃದ್ಧ ರಾಜ್ಯ, ನಿಷ್ಠಾವಂತ ಸೈನ್ಯ, ವಿಶ್ವಾಸದ ಜನರು ಎಲ್ಲವೂ ಅವನದೇ. ಆದರೆ ಯುದ್ಧದ ನಂತರ ಅವನ ಮಂತ್ರಿಗಳೇ ಅವನನ್ನು ದ್ರೋಹ ಮಾಡಿದರು. ಒಂದು ರಾತ್ರಿ ರಾಜ್ಯ, ಸೈನ್ಯ, ಸಿಂಹಾಸನ ಎಲ್ಲವನ್ನೂ ಕಳೆದುಕೊಂಡನು. ಎಲ್ಲವನ್ನೂ ಕಳೆದುಕೊಂಡ ಸುರಥ ಕಾಡಿನಲ್ಲಿ ಅಲೆದಾಡುತ್ತಾ ಫಾಲ್ಗುಣಿ ನದಿಯ ತೀರಕ್ಕೆ ಬಂದನು. ಅಲ್ಲಿ ಅವನು ಕೇಳಿದ ಪ್ರಶ್ನೆ, ಜಗತ್ತು ಎಲ್ಲವನ್ನೂ ಕಿತ್ತುಕೊಳ್ಳುವುದಾದರೆ ಮರಳಿ ಕೊಡುವ ಶಕ್ತಿ ಇದೆಯೇ ಅಂದಾಗ ಸುಮೇಧ ಋಷಿಗಳು ಹೇಳಿದರು, ಈ ನದಿಯ ದಡದಲ್ಲಿ ಆದಿಶಕ್ತಿಯನ್ನು ಆರಾಧಿಸು. ಸುರಥ ಮತ್ತು ಋಷಿಗಳು ನದಿಯ ಮಣ್ಣಿನಿಂದ ದೇವಿಯ ಮೂರ್ತಿಯನ್ನು ನಿರ್ಮಿಸಿದರು. ಕೆಲವು ದಿನಗಳಲ್ಲಿ ದೇವಿಯು ಪ್ರತ್ಯಕ್ಷಳಾದಳು. ಅವಳು ಅವನ ರಾಜ್ಯ, ಸೈನ್ಯ, ಸಿಂಹಾಸನ ಎಲ್ಲವನ್ನೂ ಮರಳಿ ನೀಡಿದಳು. ಆದರೆ ಈ ಬಾರಿ ಸುರಥ ಬದಲಾಗಿದ್ದ. ಅವನು ಅರಿತುಕೊಂಡನು, ಅಧಿಕಾರ ಎಂದಿಗೂ ನನ್ನದೇ ಅಲ್ಲ. ಅದಕ್ಕಾಗಿ ತನ್ನ ಕಿರೀಟವನ್ನು ದೇವಿಗೆ ಅರ್ಪಿಸಿದನು. ಆ ಮಣ್ಣಿನ ಮೂರ್ತಿ ಇಂದಿಗೂ ಇದೆ. ಪ್ರತಿ 12 ವರ್ಷಕ್ಕೊಮ್ಮೆ ಲೇಪಾಷ್ಟಕ ಎಂಬ ಔಷಧೀಯ ಲೇಪದಿಂದ ಅದನ್ನು ಸಂರಕ್ಷಿಸಲಾಗುತ್ತದೆ. ಅವಳು ಕಲ್ಲಿನಿಂದ ಉಳಿದಿಲ್ಲ, ಭಕ್ತಿಯಿಂದ ಉಳಿದಿದ್ದಾಳೆ. ಸ್ಥಳೀಯರು ಅವಳನ್ನು ರಾಜರಾಜೇಶ್ವರಿ ಎಂದಲ್ಲ, ಪೊಳಲದಪ್ಪೆ ತಾಯಿ ಎಂದು ಕರೆಯುತ್ತಾರೆ. ಯಾಕೆಂದರೆ ಈ ಜಗತ್ತು ಕಿತ್ತುಕೊಂಡದ್ದನ್ನೆಲ್ಲ ಅವಳು ಮರಳಿ ಕೊಡುತ್ತಾಳೆ. ಅವಳು ಕೊಟ್ಟದ್ದನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಕಮೆಂಟ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.